ಒಕ್ಕೂಟದಿಂದ ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಇದ್ವಿ. ಇದರಲ್ಲಿ ಒಕ್ಕಲಿಗರ ಒಕ್ಕೂಟದ ಓ ರಮೇಶ್ ಗೌಡ ಅಂದರೆ ನಾನು, ಉಪಾಧ್ಯಕ್ಷರಾದಂಥ ನಿಂಗರಾಜ್ ಅವರು, ಕಾರ್ಯದರ್ಶಿ ಅಂತ ಪ್ರತಿಮಾ ಡಾಕಪ್ಪ ಗೌಡರು, ನಿರ್ದೇಶಕರಾದಂಥ ದಿನೇಶ್ ಅವರು, ಕೃಷ್ಣಪ್ಪ ಅವರು, ಜೊತೆಯಲ್ಲಿ ಮುನೀರ್ ಅವರು ಬಂದಿದ್ದಾರೆ. ಮುನೀರ್ ಅವರು ಒಕ್ಕೂಟಕ್ಕೆ ಸಂಬಂಧ ಪಡದೇ ಇದ್ರು ಕೂಡ ಡಿ ಕೆ ಶಿವಕುಮಾರ್ ಅವರು ವಿಚಾರ ಆಗಿರೋದ್ರಿಂದ ವಾಲಂಟ್ರಿಯಾಗಿ ಅವ್ರು ಬಂದಿದ್ದಾರೆ, ಗೋಷ್ಠಿಯಲ್ಲಿ ಭಾಗವಹಿಸ್ತಿದ್ದಾರೆ. ಸ್ನೇಹಿತರೆ, ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಕೆಲಸವನ್ನು ಮಾಡ್ತಾ ಹಂತವಾಗಿ ಹಲವಾರು ಹುದ್ದೆಗಳನ್ನು ಅಲಂಕರಿಸ್ತಾ ಪಕ್ಷ ಕಟ್ತಾ ಬಂದಂಥವ್ರಲ್ಲಿ ಪ್ರಮುಖರಾಗಿದ್ದಾರೆ. ಪಕ್ಷಕ್ಕೆ ಸಂಕಷ್ಟ ಬಂದಾಗೆಲ್ಲ ಬಂಡೆ ರೀತಿಯಲ್ಲಿ ನಿಂತು ಪಕ್ಷದ ಹಿತವನ್ನು ಕಾಯುವಂಥ ಕೆಲಸ ಕೂಡ ಮಾಡಿದ್ದಾರೆ. ಹಾಗಾಗಿ ಅವರಿಗೆ ಬಂಡೆ ಅಂತೇಳಿ ಹೆಸರು ಕೂಡ ಬಂದಿದೆ. ಹೀಗಿರುವಾಗ 2023ರಲ್ಲಿ ಏನು ಅವರ ಅಧ್ಯಕ್ಷ ಸ್ಥಾನದಲ್ಲಿ ಇರ್ತಕ್ಕಂಥ ಅವಧಿಯಲ್ಲಿ ಅವರ ಅಧ್ಯಕ್ಷತೆಯಲ್ಲಿ ನಡೆದಂಥ ವಿಧಾನಸಭಾ ಚುನಾವಣೆಯಲ್ಲಿ ಅತಿ ಹೆಚ್ಚು ಬಹುಮತ 136 ಸ್ಥಾನಗಳನ್ನು ಗೆದ್ದು ಅಧಿಕಾರ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಬಂತು. ಏನು ಪಂಚ ಯೋಜನೆಗಳು, ಹಲವಾರು ಸರ್ಕಾರದ ಯೋಜನೆಗಳು ಬಂದಿದೆ, ಆ ಎಲ್ಲ ಯೋಜನೆಗಳ ಅನುಷ್ಠಾನದಲ್ಲೂ ಕೂಡ ಅವರ ಪಾತ್ರ ಭಾಳ ಮುಖ್ಯ ಇದೆ. ಸರ್ಕಾರ ರಚನೆ ಆಗೋಂಥ ಸಂದರ್ಭದಲ್ಲಿ ಮಾನ್ಯ ಸಿದ್ದರಾಮಯ್ಯನವರು ಹಿರಿಯರಿದ್ದಾರೆ, ಅವರಿಗೆ ವಯೋ ಸಹಜ ಕೂಡ ಆಗ್ತಾ ಇದೆ ಅಂತೇಳಿ ಅವರಿಗೆ ಮೊದಲನೇ ಅವಧಿಯಲ್ಲಿ ಹೈಕಮಾಂಡು 2.5 ವರ್ಷ ಅಧಿಕಾರವನ್ನು ಕೊಟ್ಟಿತ್ತು. ಮುಂದಿನ 2.5 ವರ್ಷಕ್ಕೆ ಡಿ ಕೆ ಶಿವಕುಮಾರ್ ಅವರಿಗೆ ಕೊಡ್ತಕ್ಕಂಥ ಒಂದು ಭರವಸೆನ ಕೂಡ ಹೈಕಮಾಂಡ್ ನೀಡಿತ್ತು. ಆದರೆ ಈಗ 2023ರಿಂದ 2.5 ವರ್ಷ ಕಳೆದಿದೆ. ಈಗ ಸಿದ್ದರಾಮಯ್ಯನವರು ಅವರ ಸ್ಥಾನವನ್ನು ಬಿಟ್ಟು ನಾನು ವಚನಭ್ರಷ್ಟ ಅಲ್ಲ, ನುಡಿದಂತೆ ನಡೀತೀನಿ ಅಂತೇಳಿ ತೋರಿಸ್ಬೇಕಾಗಿದೆ. ಹಾಗಾಗಿ ಸಿದ್ದರಾಮಯ್ಯನವ್ರನ್ನ ಕೇಂದ್ರಕ್ಕೆ, ಕಾಂಗ್ರೆಸ್ ಪಕ್ಷದ ಕೇಂದ್ರಕ್ಕೆ ಕರ್ಕೊಂಡು ಅವ್ರ ಪಕ್ಷ ಸಂಘಟನೆಗೆ ಅವ್ರನ್ನ ತೊಡಗಿಸ್ಕೋಬೇಕು. ಜೊತೆಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಏನು ತಮ್ಮ ತನು ಮನ ಧನ ಸಹಾಯದ ಮೂಲಕ ಪಕ್ಷವನ್ನು ಅಧಿಕಾರಕ್ಕೆ ತರೋದಕ್ಕೆ ಶ್ರಮ ಪಟ್ಟಿದ್ದಾರೆ, ಪಕ್ಷನಿಷ್ಠರಾಗಿದ್ದಾರೆ. ಅವರಿಗೆ ಒಂದು ಅಧಿಕಾರವನ್ನು ಕೊಡಬೇಕು. ಮಾತೆತ್ತಿದ್ರೆ ಕೆಲವರು ಅಹಿಂದ ನಾಯಕರು ಅಹಿಂದ ಅಂತ ಹೇಳ್ತಾರೆ. ಡಿ ಕೆ ಶಿವಕುಮಾರ್ ಅವರು ಕೂಡ ಹಿಂದುಳಿದ ವರ್ಗಕ್ಕೆ ಸೇರಿದವರೇ ಆಗಿದ್ದಾರೆ. ಅವ್ರಿಗೂ ಕೂಡ ಅಲ್ಪಸಂಖ್ಯಾತರು, ಹಿಂದುಳಿದವರು, ದಲಿತರು ಇವರೆಲ್ಲರ ಬಗ್ಗೆ ಕಾಳಜಿ ಇದೆ. ಎಲ್ಲರನ್ನೂ ಸರಿ ಸಮಾನವಾಗಿ ಕರ್ಕೊಂಡೋಗೋ ಸಾಮರ್ಥ್ಯ ಇದೆ. ಹಾಗಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ಕೊಟ್ಟ ಮಾತಿನಂತೆ ಅಧಿಕಾರವನ್ನು ಕೊಡಬೇಕು, ಮುಖ್ಯಮಂತ್ರಿ ಸ್ಥಾನವನ್ನು ಕೊಡಬೇಕು ಅಂತೇಳಿ ಶಿವಮೊಗ್ಗ ಜಿಲ್ಲಾ ಒಕ್ಕಲಿಗರ ಒಕ್ಕೂಟ ಕಾಂಗ್ರೆಸ್ ಪಕ್ಷದ ಹೈಕಮಾಂಡಿಗೆ ತಮ್ಮ ಮೂಲಕ ಒಂದು ಮನವಿಯನ್ನು ಮಾಡ್ತಾ ಇದ್ದೀವಿ ಸ್ನೇಹಿತರೆ.